ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕೆಲಾಯ್ಡ್ ಸಂಸ್ಥೆಯ ವಾರ್ಷಿಕ ಸ್ನೇಹ ಸಮ್ಮೇಳನದ ವೇದಿಕೆಯನ್ನು ಅಲಂಕರಿಸಿದಂಥ ಯಾವತ್ತು ಗಣ್ಯಮಾನ್ಯರೇ, ಪಾಲಕ ಬಂಧುಗಳೇ, ಪ್ರಾಧ್ಯಾಪಕರೇ, ಮುದ್ದು ಮಕ್ಕಳೇ, ನಿಮಗೆಲ್ಲ ಅನಂತ ನಮಸ್ಕಾರಗಳು. ನನಗೆ ಗೊತ್ತು ಇದು ಮಾತನಾಡುವ ಸಮಯ ಅಲ್ಲ ಅಂತ. ಈಗಾಗಲೇ ಅಪರೂಪದ ಅತಿಥಿಗಳು ಅಪರೂಪದ ಮಾತನಾಡಿ ನಿಮ್ಮ ಮನಸ್ಸನ್ನು ಗೆದ್ದ. ನಾನು ಕೆಲವು ಮಾತನ್ನು ಹೇಳಲಿಕ್ಕೆ ಅಪೇಕ್ಷೆ ಪಡ್ತೇನೆ ಅಷ್ಟೇ. ಜನನಿ ತಾನೇ ಮೊದಲು ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಚಿಕ್ಕ ಮಕ್ಕಳಿಗೆ ಕಲಿಸೋದು ಬಹಳ ಕಷ್ಟ. ನಾನು ಈ ಸಂಸ್ಥೆಯವರು ಆಗಾಗ ಆ್ಯಪ್ದಲ್ಲಿ ಬಿಡುಗಡೆ ಆದಂಥ ಮಕ್ಕಳ ಕಾರ್ಯಕ್ರಮ ನೋಡ್ತಿರ್ತೀನಿ. ಅಪರೂಪವಾದಂಥ ಮಾರ್ಗದರ್ಶನವನ್ನು ಮಕ್ಕಳಿಗೆ ಕೊಟ್ಟಿದ್ದು ನೋಡಿ ಭಾಳ ಖುಷಿ ಅನ್ನಿಸ್ತದೆ. ಇಲ್ಲಿ ತಾಯಂದಿರು ಪ್ರಮುಖವಾದಂಥ ಪಾತ್ರವನ್ನು ವಹಿಸಬೇಕಾಗ್ತದೆ. ಕೇವಲ ಶಿಕ್ಷಣ ಸಂಸ್ಥೆಯಲ್ಲಿ ಮಕ್ಕಳನ್ನು ಬಿಟ್ಟರೆ ಅವ್ರ ಜವಾಬ್ದಾರಿ ಮುಗಿದು ಅಂತ ತಿಳ್ಕೊಬಾರ್ದು. ಮಕ್ಕಳ ಜೊತೆಗೆ ಸ್ವಲ್ಪ ಕಾಲ ಕಳೆಯಬೇಕು. ದಿನಾಲೂ ಅರ್ಧ ಗಂಟೆ ಆದರೂ ಮಕ್ಕಳೊಂದಿಗೆ ಕಾಲ ಕಳೆಯುವಂಥ ಕೆಲಸ ಪಾಲಕರು ಮಾಡಬೇಕು ಅಂಥೇಳಿ ನಾನು ವಿನಂತಿಪೂರ್ವಕವಾಗಿ ತಮ್ಮಲ್ಲಿ ಕೇಳ್ಕೊತೇನೆ. ಅಂದರೆ ಮಕ್ಕಳಿಗೆ ಒಂದು ಸಂಸ್ಕಾರ ಸಿಕ್ಕಂಗೆ ಆಗ್ತದೆ. ಇಲ್ಲಾರ ಸಾಧ್ಯನೇ ಇಲ್ಲ. ದಿನಾಲೂ ಸ್ಕೂಲ್ ಬಿಟ್ಟು ಬಂದ ಕೂಡಲೇ ನಿಮ್ಮದೇ ಆದ ಕೆಲಸದೊಳಗೆ ತಾಯಂದಿರು ತೊಡಗದೇನೆ ಸ್ಕೂಲ್ನೊಳಗೆ ಏನಾಯ್ತು ಏನಿಲ್ಲ ಮಕ್ಕಳನ್ನು ನಮ್ಮ ಹತ್ತಿರ ಕೂಡಿಸ್ಕೊಂಡು ಕೇಳಿದರೆ ಅವರಿಗೆ ಒಂದು ಸ್ಫೂರ್ತಿ ಕೊಟ್ಟಂಗೆ ಆಗ್ತದೆ. ಒಮ್ಮೊಮ್ಮೆ ಗೊತ್ತಿಲ್ಲದೇ ಏನಾದರೂ ತಪ್ಪು ಆಗಿತ್ತಂದ್ರೆ ಅವರಿಗೆ ಅಲ್ಲೇ ತಿದ್ದು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಅದು ಮಕ್ಕಳೇ ಕೊಡ್ತಕ್ಕಂಥ ಸಂಸ್ಕಾರ. ಇವತ್ತು ತಾಯಂದಿರು ಸಂಸ್ಕಾರ ಕೊಡೋದ್ರಲ್ಲಿ ತಪ್ತಾರೆ. ಅದು ಯಾರು ಬಹುತೇಕ ತಾಯಂದಿರು ಮಕ್ಕಳಿಗೆ ಹಿತಮಿತವಾದಂಥ ಆಹಾರವನ್ನು ಕೊಟ್ಟು ಸ್ಕೂಲಿಗೆ ಕಳಿಸೋದೇ ಇಲ್ಲ. ಡಬ್ಬಿ ಒಳಗೆ ಒಂದು 10 ರೂಪಾಯಿ ಇಟ್ಟು ಅಲ್ಲೇ ಏನೋ ಇದು ತೊಗೊಂಡು ಹೋಗು ಅಂಥೇಳಿ ಮಾಡುವಂಥ ತಾಯಂದಿರು ಭಾಳ ಕಡಿಮೆ. ಅಂಥ ಆಹಾರವನ್ನು ತಿನ್ನಂಥ ಮಕ್ಕಳು ಭಾಳಷ್ಟು ಹಠಮಾರಿ ಮಕ್ಕಳಾಗೋದರಲ್ಲಿ ಸಂಶಯವಿಲ್ಲ. ಅದಕ್ಕೆ ಆದಷ್ಟು ತಾವು ಮಕ್ಕಳಿಗೆ ಸತ್ವಯುತವಾದಂಥ ಆಹಾರವನ್ನು ಕಟ್ಟಿ ಉಣಿಸಿ ಕಳಿಸಿದರೆ ಭಾಳ ಚಲೋ. ನಾವು ಸಣ್ಣವರಿದ್ದಾಗ ಊಟಕ್ಕೆ ಕೊಡ್ಬೇಕಾದ್ರೆ ಒಂದು 3-4 ಥರದ ಆಹಾರವನ್ನು ಕೊಡ್ತಿದ್ರು. ಕೊನೆಗೆ ಕೈ ತುತ್ತು ಹಾಕಿ ಹೊಟ್ಟೆ ತುಂಬಿಸಿ ಕಳಿಸ್ತಿದ್ರು. ಹೊರಗೆ ಆ ಕಡೆ ಈ ಕಡೆ ನೋಡ್ಲಿಕ್ಕೆ ಆಗ್ತಾನೇ ಇರಲಿಲ್ಲ. ಆದರೆ ಈಗ ಹಾಗಲ್ಲ. ಭಾಳಷ್ಟು ತಾಯಂದಿರು ಮಕ್ಕಳಿಗೆ ಆಹಾರ ಮಾಡಿಕೊಡೋದೇ ಇಲ್ಲ. ಜೊತೆಗೆ ಸಂಸ್ಕಾರ ಏನು ಕೆಲಸನೇ ಹಚ್ಚೋದಿಲ್ಲ ಮಕ್ಕಳಿಗೆ. ಬರೇ ಮಾರ್ಕ್ಸ್ ಏನು ಉಪಯೋಗ? ಬದುಕನ್ನು ಕಟ್ಕೋಬೇಕು, ಬದುಕನ್ನು ಎದುರಿಸುವಂಥ ಕಲೆಯನ್ನು ಮಕ್ಕಳಿಗೆ ಕಲಿಸಬೇಕು. ಇದು ತಾಯಂದಿರಿಂದ ಮಾತ್ರ ಸಾಧ್ಯ ವಿನಃ ಶಿಕ್ಷಕರಿಂದ ಸಾಧ್ಯ ಇಲ್ಲ. ನಾವೆಲ್ಲ ಸಣ್ಣರಿದ್ದಾಗ, ನಾನು ಹಳ್ಳಿಯೊಳಗೆ ಬೆಳಗಾವ, ದಯವಿಟ್ಟು ಒಂದು ಸ್ವಲ್ಪ ಹೇಳ್ಬೇಕಂತ ಆಸೆ ಹೇಳ್ತೀನಿ, ಬೇಸರ ಮಾಡ್ಕೋಬೇಡ್ರಿ. ಏನಾಗ್ತಿತ್ತು ಅಂತಂದ್ರೆ, ಒಂದು ಕುಟುಂಬದೊಳಗೆ ತಾಯಿ ರೊಟ್ಟಿ ಮಾಡ್ತಿದ್ಲು. ದೊಡ್ಡದೊಂದು ಕೊನೆಮಿಗಲ್ಲ ಆ ರೊಟ್ಟಿ ಮಾಡೋದು. ಒಂದು 3-4 ವರ್ಷದ ಮಗು ಅದ್ರ ಹತ್ರ ಬಂದು ನಾನು ಬೆಳಿತೀನಿ ಅಂತ ತಿಳ್ಕೊಂಡು ಒಂದಿಷ್ಟು ಹಿಟ್ಟು ಇಟ್ಕೊಂಡು ಟಪ ರೊಟ್ಟಿ, ಜೊತೆಗೆ ನಾನು ಅದನ್ನು ಬೇಯಿಸ್ತೀನಿ ಅಂಥೇಳಿ ಅದೇ ಹಂಚಿನ ಮೇಲೆ ಅದಷ್ಟು ಬೇಯಿಸೋದು. ಅಪ್ಪ ಊಟಕ್ಕೆ ಕುಂದ್ರವ ಅದನ್ನು ಒಯ್ದು ಅಪ್ಪನ ಎಲೆ ಹಾಕಿ, ಅಪ್ಪ ಹೆಂಗೆ ಮಾಡಿ ನೋಡು. 4-5 ವರ್ಷದ ಮಗು ಅದನ್ನು ತಿಂದು ಅರ್ಧಂಬರ್ಧ ಬೇಯ್ತಿತ್ತು, ಹೆಂಗೆ ಹೊತ್ತಿತ್ತು ಎಲ್ಲ ಇತ್ತು. ಸ್ಫೂರ್ತಿ ಹೆಂಗೆ ಕೊಡ್ತಿದ್ರು ಅಂದರೆ, ನೋಡ ನನ್ನ ಮಗಳು ಹೆಂಗೆ ಮಾಡ್ಯಾಳ ನೋಡು, ನಾವು ನಿನ್ನ ಕಟ್ಕೊಂಡು 10 ವರ್ಷ ಆಯಿತು, ಒಂದು ಸಲ ಇಂಥ ಅಡುಗೆ ಮಾಡಿ ಹಾಕಿ ಎಂಥ ಮಾತು. ಅದರಿಂದ ಸ್ಫೂರ್ತಿಗೊಂಡಂತಹ ಮಗು ಸುಮಾರು 18 ವರ್ಷ ಆಗೋದ್ರೊಳಗನೆ ಮನೆಯೊಳಗಿರತಕ್ಕಂಥ 4-6 ಜನರಿಗೆ ರುಚಿಯಾದ ಶುಚಿಯಾದ ಆಹಾರವನ್ನು ಉಳಿಸಿ ತಾಯಿ ತಂದೆಯ ಪ್ರೀತಿಗೆ ಪಾತ್ರರಾಗ್ತಿತ್ತು. ಇದು ಬದುಕುವಂಥ ಕಲೆ. ಇವತ್ತು ಅಂಥ ಕಲೆಯನ್ನು ಕಲಿಸುವಂಥ ತಾಯಂದರೆ ಯಾರಿದ್ದಾರೆ ನೋಡಿ ಕೈ ಎತ್ತರಿ. ಯಾರು ಕಾಣಿಸೋದಿಲ್ಲ. ಅದು ಇನ್ನೊಂದು, ಮಗುವಿನ ಕೈಯೊಳಗೆ ದಯವಿಟ್ಟು ಮೊಬೈಲ್ ಕೊಡ್ಲಿಕ್ಕೆ ಹೋಗಬೇಡ. ಇವತ್ತು ಮಕ್ಕಳನ್ನು ಹಾಳು ಮಾಡಿದ್ದು ಮೊಬೈಲ್. ಹೌದಾ? ಸ್ವಲ್ಪ ಕಿರಿಕಿರಿ ಮಾಡ್ತಾವಂತ ತಿಳ್ಕೊಂಡು, ಟಿ ವಿ ನೋಡೋ ಹೊತ್ತಿನ ಬೇಸರ ಮಾಡ್ತಾವಂತ ತಿಳ್ಕೊಂಡು ನೀವು ಮೊಬೈಲ್ ನೋಡ್ಕೊಡು ಅಂತ ಮೊಬೈಲ್ ಕೊಟ್ಟು ಕಳಿಸೋದು, ಇವ್ರು ಟಿ ವಿ ನೋಡ್ಕೊಂಡು. ಮೊಬೈಲ್ ಕೆಟ್ಟದ್ದಂತ ಅನ್ನಂಗಿಲ್ಲ,
ಆದರೆ ಸಣ್ಣ ಮಕ್ಕಳ ಮೇಲೆ ಕೆಟ್ಟ ಪ್ರಭಾವವನ್ನು ಬೀರ್ತಕ್ಕಂಥ ಒಂದು ವಸ್ತು ಅದಾಗ್ಯದ. ದಯವಿಟ್ಟು ಮಕ್ಕಳ ಕೈಯೊಳಗೆ ಮೊಬೈಲ್ ಕೊಡಬೇಕು. ಇನ್ನು ಮತ್ತೇನು ಹೇಳೋದು ಅಂತಂದರೆ, ಈ ಎಲೈಟ್ ಸಂಸ್ಥೆಯನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದಂಥ ಸಂತಾಪುರನ ಬಗ್ಗೆ ಹೇಳಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಈ ಸಮಾರಂಭದೊಳಗೆ ನಾನು ಅವನ ಬಗ್ಗೆ ಒಂದೆರಡು ಮಾತಾಡಲಿಲ್ಲ ಅಂತಂದರೆ ಬಹುತೇಕ ತಪ್ಪೇನು ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಅವನನ್ನು ಸಣ್ಣವ್ರಿಂದ ನೋಡ್ಕೊತ ಬಂದಂಥವ. ಅವನು ಇಂಜಿನಿಯರಿಂಗ್ ಪದವೀಧರ. ಆದರೆ ಪಾಠ ಹೇಳಬೇಕು ಅನ್ನುವಂಥ ಹವ್ಯಾಸ ಸಣ್ಣವನಿಂದಲೂ ಬೆಳ್ಕೊಂಡ್ಬಂದಿತ್ತು. ಅವನು SSLC ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಪಾಠ, ಆಮೇಲೆ PUC ಅವರಿಗೆ ವಿಜ್ಞಾನದ ಪಾಠ ಹೇಳ್ಕೋತ ಬಂದ. ಆಮೇಲೆ ಅವನಿಗೆ ಇಂಜಿನಿಯರಿಂಗ್ ಆರ್ಡರ್ ಬಂತು. ಅದನ್ನು ಹಿಡ್ಕೊಂಡು ಬಂದ ಆ ಆರ್ಡರನ್ನು. ಸರ್ ನನಗೆ ಆರ್ಡರ್ ಬಂದದ, ಭಾಳ ಮಸ್ತ್ ಆಯ್ತಲ್ಲಪ್ಪ ಅಂತ. ಇಲ್ಲ ರೀ ಸರ್, ನನ್ನ ಕನಸದ, ನಾನು ಜಾಯ್ನ್ ಆಗೋದಿಲ್ಲ, ನಾನು ವಿದ್ಯಾಸಂಸ್ಥೆಯನ್ನು ಕಟ್ತೀನಿ ಅಂತ. ನೋಡು, ಅದು 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 ಬೇಕಾಗಿಲ್ಲ, ಅದು ಭಾಳ ತ್ರಾಸದ, ಅದು ಮಾಡೋದು ಬೇಡ, ನನ್ನ ಮಾತು ಕೇಳು. ಇಲ್ಲ ರೀ, ಅದು ನಾನು ಮಾಡೇ ಮಾಡ್ತೀನಿ ಅಂತೇಳಿ ಹಠ ಹಿಡಿದು ಬಹಳಷ್ಟು ತೊಂದರೆಯನ್ನು ಅನುಭವಿಸಿ ಇದನ್ನು ಈ ಎತ್ತರಕ್ಕೆ ಬೆಳೆಸಿದ. ಅವ ಏನು ಹಠ ಹಿಡಿದು ಮಾಡಿದ್ನಲ್ಲ, ಅದು ಯಶಸ್ಸಿನ ಗುಟ್ಟು. ಅದಕ್ಕೆ ತಾಯಿಯ ಆಶೀರ್ವಾದನೂ ಕೂಡ ಅದ. ಅದು ಮಗ ಇಂಜಿನಿಯರ್ ಆಗಬೇಕು ಅನ್ನೋದು ಅವಳ ಕನಸು. ಅದು ಬಿಟ್ಟು ಈ ಹಾದಿ ಹಿಡಿದ್ನಲ್ಲ, ಬ್ಯಾಡಂದ್ರೆ ಏನಂತಾನೋ ಏನೋ ಅಂತ ತಿಳ್ಕೊಂಡು ಮನಸ್ಸಿನೊಳಗೆ ನೋವನ್ನು ಉಂಡು ಅವನನ್ನು ಬೆಳೆಸಿದ್ದು, ಪ್ರೋತ್ಸಾಹ ಮಾಡಿದ್ದು, ಅದು ಈ ಎತ್ತರಕ್ಕೆ ಬೆಳೀತು. ಅದಕ್ಕೆ ನಾನು ಅಸಂತಾಪುರನನ್ನು ಬಹಳಷ್ಟು ಅವನ ಮಾತು ಕೇಳಿದರೆ ಒಂಥರ ಅನ್ನಿಸ್ತದೆ. ಈ ಸಾಧನೆ, ಈ ಹಾದಿ ಭಾಳ ಸುಲಭದ್ದಲ್ಲ. ಅನೇಕ ನೋವನ್ನು ಅನುಭವಿಸಿದ. ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಸಾಕಷ್ಟು ತೊಂದರೆಗಳಾದವು. ಆದರೆ ತಾಯಿಯ ಆಶೀರ್ವಾದದಿಂದ ಆ ತೊಂದರೆಗಳು ಕ್ಷಣದಲ್ಲಿ ಮಾಯ ಹಾಕೋತ ಈ ಎತ್ತರಕ್ಕೆ ಬೆಳೆದು ಪ್ರತಿಯೊಂದು ಹಂತವನ್ನು ನೋಡಿದವ. ಈ ಸಂಸ್ಥೆ ಎತ್ತರೆತ್ತರವಾಗಿ ಬೆಳೆಯಲಿ ಅಂತ ಹಾರೈಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್.